Praise the Lord. Greetings to you all in the name of our Lord and Savior Jesus Christ. Today's Bible verse, Genesis chapter 26, verse 12. Isaac sowed seed in that land, and that year he harvested 100 times as much as he had sown, because the Lord blessed him. ಆದಿಕಾಂಡ 26:12 ವಚನ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಇಲ್ಲಿ ದೇವರ ವಾಕ್ಯ ಇವತ್ತು ನಮಗೆ ತಿಳಿಸಲ್ಪಡ್ತಾ ಇದೆ, ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು ಎಂಬುದಾಗಿ. ಹೌದು, ಯಾರನ್ನು ಅಭಿವೃದ್ಧಿಪಡಿಸಿದರು? ಇಸಾಕನನ್ನು. ಅಬ್ರಹಾಮನ ಮಗನಾಗಿರ್ತಕ್ಕಂಥ ಇಸಾಕನನ್ನು ದೇವರು ಅಭಿವೃದ್ಧಿಪಡಿಸಿದನು. ಅದೇ ದೇವರು ಇವತ್ತು ನಿನಗೂ ಕೂಡ ಅಭಿವೃದ್ಧಿಪಡಿಸುವೆನು ಎನ್ನುವ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ನಂಬಿಕೆಯಿಂದ ಈ ವಾಗ್ದಾನದ ವಾಕ್ಯವನ್ನು ನೀನು ಸ್ವೀಕರಿಸು. ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡು. ಯೆಹೋವನು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾನೆ. ಇಲ್ಲಿ 100 ಎನ್ನುವುದು ಪೂರ್ಣವಾದ ಸಂಖ್ಯೆ. ಕರ್ತನು ಇವತ್ತು ನಿನ್ನನ್ನು 100ಕ್ಕೆ 100ರಷ್ಟು ಆಶೀರ್ವದಿಸಲು ಬಯಸುತ್ತಾ ಇದ್ದಾನೆ. ಅದುವೇ ಸಂಪೂರ್ಣವಾದ ಆಶೀರ್ವಾದ. ಇಸಾಕನನ್ನು ನಾವು ಸ್ವಲ್ಪ ಗಮನಿಸಿ ನೋಡೋಣ. ಅವನಿದ್ದ ದೇಶದಲ್ಲಿ ಬರ ಬಂದಿತ್ತು. ಆದದ್ರಿಂದ ಇಸಾಕನು ಫಿಲಿಸ್ಟಿಯರ ಅರಸನಾದ ಅಬಿಮೆಲೆಕನ ಬಳಿಗೆ ಗೆರಾರಿಗೆ ಹೋಗುತ್ತಾನೆ. ಅಲ್ಲಿ ಪ್ರವಾಸಿಯಾಗಿ ಜೀವಿಸುತ್ತಾ ಇರ್ತಾನೆ. ಆ ದೇಶದಲ್ಲಿ ಅಂದರೆ ಗೆರಾರಿನಲ್ಲಿ ಅವನು ಬೀಜವನ್ನು ಬಿತ್ತಿದನು. ಬೀಜವನ್ನು ಬಿತ್ತಿದಾಗ ಅದೇ ವರ್ಷದಲ್ಲಿ 100ಕ್ಕೆ 100ರಷ್ಟು ಬೆಳೆಯನ್ನು ಅವನು ಕೊಯ್ದನು ಎಂಬುದಾಗಿ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಈಗ ಅವನು ಐಶ್ವರ್ಯವಂತನಾದನು, ಬರುತ್ತಾ ವೃದ್ಧಿ ಹೊಂದಿದನು. ಹೌದು, ಕರ್ತನ ಆಶೀರ್ವಾದವೇ ನಮಗೆ ಐಶ್ವರ್ಯವನ್ನು ಹೊತ್ತು ತರುವಂಥದ್ದಾಗಿದೆ. 26ನೇ ಅಧ್ಯಾಯದ 13ನೇ ವಚನದಲ್ಲಿ ನಾವು ನೋಡುವುದಾದರೆ, ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಅವನಿಗೆ ದನ ಕುರಿಗಳ ಸಂಪತ್ತು, ಅನೇಕ ಸೇವಕ ಜನವು ಇದ್ದವು ಎಂಬುದಾಗಿ. ಕರ್ತನು ಈ ರೀತಿಯಾಗಿ ಅವನನ್ನು ಆಶೀರ್ವದಿಸಿದನು. ಅವನ ಆಶೀರ್ವಾದವನ್ನು ನೋಡಿದ ಆ ಫಿಲಿಸ್ಟಿಯರು ಹೊಟ್ಟೆ ಕಿಚ್ಚು ಪಟ್ಟರು. ಅದುವೇ 100ಕ್ಕೆ 100ರಷ್ಟು ಆಶೀರ್ವಾದ. ಕರ್ತನು ಆಶೀರ್ವದಿಸಲು ಬಯಸುವುದಾದರೆ 100ಕ್ಕೆ 100ರಷ್ಟು ಆಶೀರ್ವಾದವನ್ನು ಕೊಡ್ತಾರೆ. ನನ್ನ ಪ್ರಿಯ ದೇವಜನರೇ, ಕರ್ತನು ಇವತ್ತು ನಿನ್ನನ್ನು 100ಕ್ಕೆ 100ರಷ್ಟು ಆಶೀರ್ವಾದವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಆದುದರಿಂದ ನೀನು ಕರ್ತನ ಬಳಿ ಬಾ, ಪ್ರಾರ್ಥನೆ ಮಾಡು. ಖಂಡಿತವಾಗಿ ನೀನು ಕೈ ಹಾಕುವ ಕೆಲಸವನ್ನು ಪ್ರಾರ್ಥನೆ ಮಾಡಿ ನೀನು ಪ್ರಾರಂಭಿಸುವುದಾದರೆ ದೇವರು ನಿನಗೆ 100ಕ್ಕೆ 100ರಷ್ಟು ಜಯವನ್ನು ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತಿ ಪವಿತ್ರನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು ಎನ್ನೋ ವಾಕ್ಯವನ್ನು ಇವತ್ತು ನಮಗೆ ಕೊಟ್ಟಿದ್ದೀರಿ. ಅಂದು ಇಸಾಕನನ್ನು ಅಭಿವೃದ್ಧಿಪಡಿಸಿದ ಹಾಗೆ ಇಂದು ನಮ್ಮೆಲ್ಲರನ್ನು ನೀನು ಅಭಿವೃದ್ಧಿಪಡಿಸಲು ಬಯಸ್ತಾ ಇದ್ದಿ ದೇವರೇ, ಅದಕ್ಕಾಗಿ ಸ್ತೋತ್ರ. 100ಕ್ಕೆ 100ರಷ್ಟು ಆಶೀರ್ವಾದವನ್ನು ಕೊಡಲು ಬಯಸ್ತಾ ಇದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರ ಜೀವಿತದಲ್ಲಿ, ಇವರ ಮಕ್ಕಳ ಜೀವಿತದಲ್ಲಿ 100ಕ್ಕೆ 100ರಷ್ಟು ಆಶೀರ್ವಾದವನ್ನು ಕೊಡು ಕರ್ತನೆ. ಇವರ ಕುಟುಂಬ ಜೀವಿತದಲ್ಲಿ, ಇವರ ಉದ್ಯೋಗದಲ್ಲಿ, ಇವರ ಕೆಲಸ ಕಾರ್ಯಗಳಲ್ಲಿ 100ಕ್ಕೆ 100ರಷ್ಟು ಆಶೀರ್ವಾದವನ್ನು ಇಂದಿನಿಂದಲೇ ಇವರು ಕಾಣಲಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.